ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಎನ್ನುವ ಡಿ.ಕೆ. ಸುರೇಶ್ ಮಾತುಗಳಿತ್ತಲ್ಲ, ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಎಲ್ರಿಗೂ ಕೂಡ ಅವರ ಕುಟುಂಬದವರು ಸಿ.ಎಂ ಆಗಬೇಕು ಅಂತ ಹೇಳಿರುತ್ತೆ. ಯತೀಂದ್ರ ಅವರನ್ನು ಕೇಳಿದರೆ ಅವರು ಕೂಡ ಸಿ.ಎಂ ಆಗಬೇಕು ಅಂತಾರೆ. ನಮ್ಮ ಕುಟುಂಬದವರನ್ನು ಕೇಳಿದ್ರು ಸಿ.ಎಂ ಆಗಬೇಕು ಅಂತಾರೆ. ಆದರೆ ಅದೆಲ್ಲ ಆಗುತ್ತಾ? ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನೋಡಿ, ಎಲ್ಲರಿಗೂ ಅವ್ರವ್ರ ಕುಟುಂಬದವರು ಆಗ್ಬೇಕಂತ ಇರ್ತದಲ್ಲ, ಹೌದಾ ಇಲ್ಲ ಹೇಳಿ? ಅದ್ರಲ್ಲಿ ತಪ್ಪೇನಿದೆ? ಈಗ ಯತೀಂದ್ರ ಅವ್ರಿಗೆ ಕೇಳಿದ್ರೆ ಅದು ಹೇಳ್ತಾರೆ, ನೀವು ಸುರೇಶ್ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ನಮ್ಮ ಕುಟುಂಬದವ್ರಿಗೆ ಕೇಳಿದ್ರೆ ಅದು ಒಂದು ಬೇರೆದು ಹೇಳ್ತಾರೆ. ಅದರಲ್ಲಿ ಎಲ್ಲರದು ಅವ್ರವ್ರ ಇಚ್ಛೆ ಅಂತ ಇರ್ತದೆ. ಬಟ್ ಅದ್ರ ತಕ್ಕಂಗೆ ಆಗುತ್ತಾ? ಏನಿದ್ರು ಕೂಡ ಹೈಕಮಾಂಡ್ ಇದೆ, ಸಂಖ್ಯಾಬಲ ಇದೆ, ಅದ್ರ ಪರವಾಗಿ ಆಗ್ತದೆ ತಗೊಳ್ಳಿ. ಅದಕ್ಕೆ ಬಗ್ಗೆ ಯಾಕೆ ಅಷ್ಟೆಲ್ಲ ಕಡಿಸ್ಕೊತಾ ಇದ್ರು? ನೋಡಿ, ಎಲ್ಲರಿಗೂ ಅವ್ರವ್ರ ಕುಟುಂಬದವರು ಆಗ್ಬೇಕಂತ ಇರ್ತದಲ್ಲ, ಹೌದಾ ಇಲ್ಲ ಹೇಳಿ? ಅದ್ರಲ್ಲಿ ತಪ್ಪೇನಿದೆ? ಈಗ ಯತೀಂದ್ರ ಅವ್ರಿಗೆ ಕೇಳಿದ್ರೆ ಅದು ಹೇಳ್ತಾರೆ, ನೀವು ಸುರೇಶ್ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ನಮ್ಮ ಕುಟುಂಬದವ್ರಿಗೆ ಕೇಳಿದ್ರೆ ಅದು ಒಂದು ಬೇರೆದು ಹೇಳ್ತಾರೆ. ಅದರಲ್ಲಿ ಎಲ್ಲರದು ಅವ್ರವ್ರ ಇಚ್ಛೆ ಅಂತ ಇರ್ತದೆ. ಬಟ್ ಅದ್ರ ತಕ್ಕಂಗೆ ಆಗುತ್ತಾ? ಏನಿದ್ರು ಕೂಡ ಹೈಕಮಾಂಡ್ ಇದೆ, ಸಂಖ್ಯಾಬಲ ಇದೆ, ಅದ್ರ ಪರವಾಗಿ ಆಗ್ತದೆ ತಗೊಳ್ಳಿ. ಅದಕ್ಕೆ ಬಗ್ಗೆ ಯಾಕೆ ಅಷ್ಟೆಲ್ಲ ಕಡಿಸ್ಕೊತಾ ಇದ್ರು? ನೋಡಿ.